ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಕ್ಯಾಪ್ಕಟ್ ಆ್ಯಪ್ನಲ್ಲಿ ವಿಡಿಯೋವನ್ನು ಹೇಗೆ ಎಡಿಟ್ ಮಾಡುವುದಂತ ನೋಡೋಣ. ಸೊ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಡೆ ನೋಡೋಣ. ಮೊದಲಿಗೆ VPN ಅನ್ನು ಆನ್ ಮಾಡಿ, ನಂತರ ಕ್ಯಾಪ್ಕಟ್ ಓಪನ್ ಮಾಡಿ, ನಂತರ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಇಲ್ಲಿ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ನಿಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ಮೇಲೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ಬರುವಂಥದ್ದು. ನಂತರ ಇಲ್ಲಿ ಕೆಳಗಡೆ ರೇಷಿಯೋ ಇರುತ್ತೆ, ರೇಷಿಯೋ ಮೇಲೆ ಕ್ಲಿಕ್ ಮಾಡಿ 9:16 ಲೇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಫೋಟೋ ಆ್ಯಡ್ ಮಾಡ್ತೀರಲ್ಲ, ಸೊ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇದನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ, ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿ ಎಲ್ಲ ಫೋಟೋವನ್ನು. ಈ ರೀತಿಯಾಗಿ ಫೋಟೋವನ್ನು ಅಡ್ಜಸ್ಟ್ ಮಾಡಿದ ಮೇಲೆ ನೀವು ಇದಕ್ಕೆ ಸಾಂಗನ್ನು ಆ್ಯಡ್ ಮಾಡಿ. ಸಾಂಗ್ ಆ್ಯಡ್ ಮಾಡೋದಿದ್ರೆ ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಸೌಂಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ಕಡೆ ಒಂದು ಫೈಲ್ ತೋರಿಸ್ತಾ ಇರುವಂಥದ್ದು ನೋಡ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಫ್ರಾಮ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಫೋನ್ನಲ್ಲಿರೋ ಸಾಂಗ್ ಬರುತ್ತೆ, ಇಲ್ಲಿ ನಿಮಗೆ ಬೇಕಾದ ಸಾಂಗನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸಾಂಗ್ಗೆ ಬೇಸ್ ಇದ್ದರೆ ಅದಕ್ಕೆ ಬೀಟ್ ಮಾರ್ಕನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನನ್ನ ಸಾಂಗು ಬೇಸ್ ಇರುವಂಥದ್ದು, ಬೇಸ್ ಇಲ್ಲ ಅಂದರೂ ಸಹಿತ ಇದೇ ರೀತಿಯಾಗಿ ಎಡಿಟ್ ಮಾಡ್ಬೋದು. ನಾನು ನಿಮಗೆ ತೋರಿಸ್ಕೊಡ್ತೇನೆ, ನೋಡ್ಬೋದು. ಒಮ್ಮೆ ಪ್ಲೇ ಮಾಡ್ತೇನೆ, ನೋಡ್ಬೋದು. ಈ ರೀತಿಯಾಗಿ ಬೇಸ್ ಇದ್ದರೆ ಇದಕ್ಕೆ ನೀವು ಬೀಟ್ ಮಾರ್ಕನ್ನು ಆ್ಯಡ್ ಮಾಡಬೇಕು. ಅದೇ ನೀವು ಸಾಂಗ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೋಡ್ಬೋದು ಬೀಟ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಆ್ಯಡ್ ಬೀಟ್ ಕೊಟ್ಟಿರುವಂಥದ್ದು. ನೀವು ಸಾಂಗ್ ಕೇಳ್ತಾ ಹೋಗಿ, ಎಲ್ಲೆಲ್ಲಿ ಬೀಟ್ ಬರುತ್ತಲ್ಲ ಅಲ್ಲಲ್ಲಿ ಈ ಬೀಟನ್ನು ಆ್ಯಡ್ ಮಾಡ್ತಾ ಹೋಗಿ. ನೋಡ್ಬೋದು, ಇವಾಗ ನಾನು ತೋರಿಸ್ತೇನೆ. ನೋಡ್ಬೋದು ಇಲ್ಲಿ ಒಂದು ಬೀಟ್ ಇರುವಂಥದ್ದು, ಇಲ್ಲಿ ವೈಟ್ ಲೈನ್ ಇರುವಂಥದ್ದು ನೋಡ್ಬೋದು. ಅಲ್ಲಿ ಬಂದುಬಿಟ್ಟು ಇಲ್ಲಿ ಆ್ಯಡ್ ಬೀಟ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಕೆಳಗೆ ಒಂದು ಪಾಯಿಂಟ್ ಬಂದಿರುವಂಥದ್ದು ಆ ರೀತಿಯಾಗಿ ಬರುತ್ತೆ. ಹಾಗೆ ಇಲ್ಲೊಂದು ಬೀಟ್ ಇದೆ ನೋಡ್ಬೋದು. ಈ ರೀತಿಯಾಗಿ ನೀವು ಬೀಟ್ ಮಾರ್ಕನ್ನು ಆ್ಯಡ್ ಮಾಡ್ಕೊಳ್ಳಿ. ಮೊದಲಿಗೆ ನೋಡ್ಬೋದು ಕೆಳಗಡೆ ಡಾಟ್ ಕಾಣ್ತಾ ಇರುವಂಥದ್ದು ನೋಡ್ಬೋದು, ಅದು ಹೌದು ಬೀಟ್ ಮಾರ್ಕ್ ನೋಡ್ಬೋದು. ಸೊ ಬೀಟ್ ಮಾರ್ಕ್ ಆ್ಯಡ್ ಮಾಡಿದ ಮೇಲೆ ಸೊ ಇಲ್ಲಿ ನೀವು ಫೋಟೋವನ್ನು ಆ್ಯಡ್ ಮಾಡಿದ್ರಲ್ಲ, ಸೊ ಆ ಫೋಟೋವನ್ನು ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡ್ತಾ ಹೋಗಿ. ನಿಮ್ಮ ಸಾಂಗ್ ಏನಾದರೂ ಬೀಟ್ ಮಾರ್ಕ್ ಇಲ್ಲ ಅಂದರೆ ಸೊ ನೀವು ಈ ರೀತಿಯಾಗಿ ಫೋಟೋವನ್ನು ಸಣ್ಣ ಮಾಡ್ತಾ ಬನ್ನಿ. ಹೀಗೆ ಜಾಸ್ತಿ ಸಣ್ಣ ಮಾಡಿಬಿಡಿ, ಸ್ವಲ್ಪ ಈ ರೀತಿಯಾಗಿ ಸಣ್ಣ ಮಾಡಿ. ಸೊ ನಿಮ್ಮ ಸಾಂಗ್ ಏನಾದರೂ ಬೀಟ್ ಮಾರ್ಕ್ ಇದ್ದರೆ ಸೊ ಅದನ್ನು ನೀವು ಬೀಟ್ ಮಾರ್ಕನ್ನು ಆ್ಯಡ್ ಮಾಡಿದರೆ ಸೊ ಈ ಫೋಟೋವನ್ನು ಈ ರೀತಿಯಾಗಿ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡ್ತಾ ಬನ್ನಿ. ಸೊ ಈ ರೀತಿಯಾಗಿ ನೋಡ್ಬೋದು. ಫೋಟೋ ಸಣ್ಣ ಮಾಡಿದಾಗೆ ಫೋಟೋ ಇಲ್ಲಿ ನೆಕ್ಸ್ಟ್ ಫೋಟೋ ಇರೋದಿಲ್ಲ, ಅದಕ್ಕೆ ನೀವು ಇಲ್ಲಿ ಇನ್ನೊಮ್ಮೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಮ್ಮೆ ಫೋಟೋವನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಫೋಟೋವನ್ನು ಆ್ಯಡ್ ಮಾಡಿದ ಮೇಲೆ ಸೊ ಇವಾಗ ಇದಕ್ಕೆ ಎಫೆಕ್ಟನ್ನು ಆ್ಯಡ್ ಮಾಡೋಣ. ಸೊ ಅಂದರೆ ಆ್ಯನಿಮೇಷನನ್ನು ಆ್ಯಡ್ ಮಾಡೋಣ. ಇಲ್ಲಿ ನೋಡ್ಬೋದು ಎಫೆಕ್ಟ್ಸ್ ಇರುತ್ತೆ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಬ್ಲರ್ ಎಫೆಕ್ಟನ್ನು ಆ್ಯಡ್ ಮಾಡೋಣ. ಇಲ್ಲಿ ನೋಡ್ಬೋದು ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೋಡ್ಬೋದು ಇದರಲ್ಲಿ ಸಾಕಷ್ಟು ಬ್ಲರ್ ಆಪ್ಷನ್ ಇರುವಂಥದ್ದು. ಸೊ ಇದರಿಂದ ಒಂದು ಬ್ಲರನ್ನು ತೆಗೆದುಕೊಳ್ಳಿ. ಬ್ಲರ್ ಆ್ಯಡ್ ಮಾಡಿದ ಮೇಲೆ ಇದನ್ನು ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿ. ಮೊದಲನೇ ಫೋಟೋಗೆ ಸರಿಯಾಗಿ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಇನ್ನೊಮ್ಮೆ ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ. ಈ ಕೆಳಗಡೆ ಸ್ಕ್ರೋಲ್ ಮಾಡಿ. ನೋಡ್ಬೋದು ಪ್ಲೇ ಪ್ಯಾಂಡಲ್ಯೂಮ್ ಅಂತ ಒಂದು ಎಫೆಕ್ಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಈ ರೀತಿಯಾಗಿ ಆಗುವಂಥದ್ದು ಇದು. ಸೊ ಇದನ್ನು ಈ ರೀತಿಯಾಗಿ ಕೆಳಗಡೆ ತೊಗೊಂಡು ಬನ್ನಿ. ಹಾಗೆ ಇದನ್ನು ಸ್ಟಾರ್ಟಿಂಗಿಂದ ಲಾಸ್ಟ್ ತನಕ ಅಡ್ಜಸ್ಟ್ ಮಾಡಿ. ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡೋಣ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಟ್ವಿಸ್ಟನ್ನು 16 ಇಡಿ, ಸ್ಪೀಡನ್ನು 25 ಇಡಿ, ಇಂಟೆನ್ಸಿಟಿಯನ್ನು ನೀವು ಸ್ವಲ್ಪ ಕಡಿಮೆ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಇಲ್ಲಿ ಟ್ರಾನ್ಸಾಕ್ಷನನ್ನು ಕೂಡ ಆ್ಯಡ್ ಮಾಡಲಿಕ್ಕಾಗುತ್ತೆ, ಆ್ಯನಿಮೇಷನನ್ನು ಆ್ಯಡ್ ಮಾಡಲಿಕ್ಕಾಗುತ್ತೆ, ಇಲ್ಲಾಂದರೆ ಎಫೆಕ್ಟ್ ಕೂಡ ಆ್ಯಡ್ ಮಾಡಲಿಕ್ಕಾಗುತ್ತೆ. 3 ಆಪ್ಷನ್ ಇರುವಂಥದ್ದು. ಸೊ ನೋಡ್ಬೋದು ಟ್ರಾನ್ಸಾಕ್ಷನ್ ಎಲ್ಲಿ ಸಿಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು ವೈಟ್ ಕಲರ್ ಇರುವಂಥದ್ದು, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ ಸಿಗುತ್ತೆ. ಸೊ ಇದನ್ನು ಸಹಿತ ಆ್ಯಡ್ ಮಾಡ್ಬೋದು. ಆ್ಯನಿಮೇಷನ್ ಆದರೆ ಸೊ ನೀವು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಕೆಳಗಡೆ ಆ್ಯನಿಮೇಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನಿಮಗೆ ಆ್ಯನಿಮೇಷನ್ ಸಿಗುವಂಥದ್ದು. ಹಾಗೆ ಎಫೆಕ್ಟ್ ಆದರೆ ಇಲ್ಲಿ ನೋಡ್ಬೋದು ಎಫೆಕ್ಟ್ ಸಿಗುತ್ತೆ. ಹಾಗೆ ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೈಟ್ ಕ್ಲಬ್ಬಲ್ಲಿ ನಿಮಗೆ ಎಫೆಕ್ಟ್ಗಳು ಸಿಗುತ್ತೆ. ಸೊ ನಾನು ಇಲ್ಲಿ ಒಂದೆರಡು ಟ್ರಾನ್ಸಾಕ್ಷನನ್ನು ಆ್ಯಡ್ ಮಾಡ್ತೇನೆ. ಮೊದಲಿಗೆ ಈ ವೈಟ್ ಕಲರ್ ಮೇಲೆ ಕ್ಲಿಕ್ ಮಾಡಿ, ಟೇಕ್ ಎಫೆಕ್ಟನ್ನು ಆ್ಯಡ್ ಮಾಡ್ತೇನೆ.
ಹಾಗೆ ಇನ್ನೊಂದು ವೈಟ್ ಕಲರ್ ಮೇಲೆ ಕ್ಲಿಕ್ ಮಾಡಿ ಇದಕ್ಕೆ ಇನ್ನೊಂದು ಟ್ರಾನ್ಸಾಕ್ಷನನ್ನು ಆ್ಯಡ್ ಮಾಡಿ. ಸೊ ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ವೈಟ್ ಕಲರ್ ಮೇಲೆ ಕ್ಲಿಕ್ ಮಾಡಿ ಟ್ರಾನ್ಸಾಕ್ಷನನ್ನು ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇನೆ. ಇಲ್ಲಿ ನೋಡ್ಬೋದು ಎರರ್ ಶೋ ಆಗ್ತಿರುವಂಥದ್ದು. ಸೊ ಇದು ಯಾಕೆ ಶೋ ಆಗ್ತಿದೆ ಅಂದರೆ ಇಲ್ಲಿ ನೋಡ್ಬೋದು ಈ ಫೋಟೋ ದೊಡ್ಡ ಇರುವಂಥದ್ದು, ಆದರೆ ಈ ಫೋಟೋ ನೋಡ್ಬೋದು ಸಣ್ಣ ಇರುವಂಥದ್ದು. ಸೊ ಅಂದರೆ ನಾನು ಇಲ್ಲಿ ಬೀಟ್ ಮಾರ್ಕ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿದ್ದೇನೆ, ಅದಕ್ಕೆ ಇಲ್ಲಿ ನೋಡ್ಬೋದು ಎರರ್ ಶೋ ಆಗ್ತಿದೆ. ಅಂದರೆ ಸೊ ನೀವು ಸಣ್ಣ ಫೋಟೋ ಇದ್ದಾಗ ಟ್ರಾನ್ಸಾಕ್ಷನನ್ನು ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ದೊಡ್ಡ ಫೋಟೋ ಮಾಡಿದಾಗ ಮಾತ್ರ ಟ್ರಾನ್ಸಾಕ್ಷನ್ ಆ್ಯಡ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ನಾವು ಇವಾಗ ಆ್ಯನಿಮೇಷನನ್ನು ಆ್ಯಡ್ ಮಾಡೋಣ. ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಆ್ಯನಿಮೇಷನ್ ಆ್ಯಡ್ ಮಾಡಿದ ಮೇಲೆ ಇದನ್ನು ಅಡ್ಜಸ್ಟ್ ಮಾಡೋಣ. ನಾನು 0.2 ಸೆಕೆಂಡ್ ಇಡ್ತೇನೆ ಅಂತ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಹಾಗೆ ನಾನು ಇವಾಗ ಟ್ರಾನ್ಸಾಕ್ಷನ್ ಆ್ಯಡ್ ಮಾಡ್ತೇನೆ. ಇದೇ ರೀತಿಯಾಗಿ ನೀವು ಎಷ್ಟು ಫೋಟೋವನ್ನು ಆ್ಯಡ್ ಮಾಡ್ತಿರಲ್ಲ ಅದಷ್ಟು ಫೋಟೋ ಸಹಿತ ಟ್ರಾನ್ಸಾಕ್ಷನ್ ಆಗಲಿ ಹಾಗೆ ಆ್ಯನಿಮೇಷನ್ ಆಗಲಿ ಯಾವುದಾದ್ರೂ ಒಂದನ್ನು ಆ್ಯಡ್ ಮಾಡ್ತಾ ಬನ್ನಿ. ಸೊ ಎಫೆಕ್ಟು ಮತ್ತು ಟ್ರಾನ್ಸಾಕ್ಷನ್ ಎಲ್ಲ ಆ್ಯಡ್ ಮಾಡಿದ ಮೇಲೆ ಸೊ ನೋಡ್ಬೋದು ವಿಡಿಯೋ ರೆಡಿ ಆಗುತ್ತೆ. ಸೊ ನೀವು ಕ್ಯಾಪ್ಕಟ್ನಲ್ಲಿ ಈಸಿಯಾಗಿ ವಿಡಿಯೋವನ್ನು ಎಡಿಟ್ ಮಾಡ್ಬೋದು. ಇದಿಷ್ಟು ಫ್ರೆಂಡ್ಸ್ ಕ್ಯಾಪ್ಕಟ್ನಲ್ಲಿ ವಿಡಿಯೋವನ್ನು ಎಡಿಟ್ ಮಾಡುವುದು ಹೇಗೆ ಅಂತ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರು ಸಹಿತ ಕ್ಯಾಪ್ಕಟ್ ಆ್ಯಪ್ನಲ್ಲಿ ವಿಡಿಯೋವನ್ನು ಎಡಿಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.